ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ಏನು ಇತ್ತೀಚೆಗೆ ಹುಟ್ಟದಂತ ಲೆಕ್ಕ ಕೊಡೋ ಚಳುವಳಿ ಇಷ್ಟು ದಿವಸ ಎಲ್ಲೋಗಿತ್ತು? ಈ ಮಠವನ್ನ ಇಷ್ಟೆಲ್ಲ ಕಟ್ಟಿ ಈ ಒಂದು ಆಸ್ತಿಯನ್ನ ಮಾಡಿ ಸಾವಿರಾರು ಲಕ್ಷಾಂತರ ಜನಕ್ಕೆ ಇವತ್ತು ಒಂದು ನೆಲೆಯಾದಂತ ಈ ಮಠವನ್ನ ಬೆಳೆಸಿದಂತ ಮುಖಂಡರು ಇವತ್ತು ಏನ್ ಶ್ರಮ ಪಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ. ಇವತ್ತು ಗೂಡು ಯಾರೋ ಕಟ್ಟೋದು ಬಂದು ಯಾರೋ ವಾಸ ಮಾಡೋದು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಏನು ನೀವೆಲ್ಲ ಹೋಗ್ತಾ ಇದ್ದೀರಿ, ಅದು ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾರು ಏನ್ ಸುಮ್ ಕುತ್ಕೊಳಕ್ ಆಗೋದಿಲ್ಲ, ಎಲ್ಲರಿಗೂ ಕಾನೂನಿದೆ. ಇವತ್ತು ನಿಮ್ಮ ವೈಯಕ್ತಿಕ ತೀಟಿಗೆ ನೀವು ಸಮಾಜವನ್ನ ಬಲಿ ಕೊಡ್ತಾ ಇದ್ದೀರಾ. ಇದೇ 2A ಮೀಸಲಾತಿ ಇದ್ದಾಗ ವಚನಾನಂದ ಸ್ವಾಮಿಗಳೇ ಯಾರಿದ್ರು ಅವಾಗ? ಅವತ್ತು ನಾಗರಾಜ್ ಬೇಕಾಗಿತ್ತ ನಿಮಗೆ? 3:15 ನಿಮ್ಮನ್ನ ಜಯ ಮೃತ್ಯುಂಜಯ ಸ್ವಾಮೀಜಿನ ಮಠಕ್ಕೆ ಕರ್ಕೊಂಡ್ಬಂದು ನಿಮಗೆ ಗೌರವವನ್ನು ಸಲ್ಲಿಸಿದ್ವಿ. 2 ಮಠವನ್ನ ಒಂದು ಮಾಡಿದ್ವಿ. ನೀವು 2A ಮೀಸಲಾತಿಗೆ ವಿರೋಧ ಮಾಡಿದ್ರಿ. ಆ ಸಂದರ್ಭದಲ್ಲಿ ಏನು ಇವತ್ತು ಹೋಗಿ ಶರಣರಾಗ್ಬಿಟ್ಟಿದ್ದೀರಲ್ಲ, ಯಾರೋ ಒಬ್ಬವನ ಹತ್ರ ಹೋಗಿ ಈ ಸಮಾಜ ಒಡೆಯಕ್ ನಿಂತನ ಹತ್ರ ಹೋಗಿ ಶರಣರಾಗಿದ್ದೀರಲ್ಲ, ಅವನು ಏನೇನು ಮಾತಾಡ್ದ ನಿಮಗೆ? ರಂಗೀಲಾ ಸ್ವಾಮಿ ಅಂತ ಮಾತಾಡಿದ್ ಯಾರು? ಮಠದ ಕೂತ್ಕೊಂಡಿ ಅಲ್ಲೋ ಹೊರಬಾರೋ ಅಂತ ಕೂಗಾಡಿದ. ಇವತ್ತು ಎಲ್ಲ ಕಟ್ಟಿದ್ದನ್ನ ಬಂದು ಲೆಕ್ಕ ಕೊಡ್ರಿ ಅಂತಂತ ಹೇಳಿ ಏನಿಲ್ಲ ಲೆಕ್ಕ ಹೊಡೆಯಲಕ್ಕೆ ಇವ್ರು ಹೊಡಿಲಿಕ್ಕಿದೆಲ್ಲ ಬೇಕಾಗಿರೋದು. ಪಾಪ ಅವ್ರ ಅಮಾಯಕರು, ಅಲ್ಲಿ ಕೂಗಾಡ್ದಾರ ಅವ್ರ ಅಮಾಯಕರು. ಇತ್ತೀಚೆಗೆ ಉಟ್ಕೊಂಡಂತ ಈ ಒಂದು ಲೆಕ್ಕ ಕೊಡೋ ಸಮಿತಿಯಲ್ಲಿ ಯಾರ್ಯಾರದಾರೆ? ಯಾರಿಗೆ ಕೇಳಿ ಇವರು ಲೆಕ್ಕ ಕೊಡೋ ಸಮಿತಿಯನ್ನ ಮಾಡ್ಕೊಂಡಿದ್ದಾರೆ? ಇವರೇ ಎಂಕ ಸೀನಾ, ಇನ್ನೊಬ್ಬ ಸುಬ್ಬನೂ ಇಲ್ಲ. ಎಂಕ ಸೀನಾ ಸೇರ್ಕೊಂಡು ಇಡೀ ನಮ್ ತಾಲೂಕಿಗೆ ಗೊತ್ತೈತೆ ಇವರಿಬ್ರು ಏನು ಅಂತ. ನಾವಿಲ್ಲಿವರೆಗೂ ಸುಮ್ಮನಿದ್ವಿ. ಬಸವ ಜಯಂತಿ ಕಾರ್ಯಕ್ರಮ ಇಷ್ಟು ದಿವಸ ಎಲ್ಲ ಹೋಗಿತ್ರಿ ಸ್ವಾಮೀಜಿ? ಬಸವ ಜಯಂತಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಹರ ಜಾತ್ರೆಯನ್ನ ಬಿಟ್ಟ ಆದ ನಂತರ ನೀವು 1 ವರ್ಷ ಯಾರಿಗೂ ಸಿಗ್ತಿರ್ಲಿಲ್ಲ. ಈಗ ಪ್ರತಿನಿತ್ಯ ಇಲ್ಲಿ ಕುತ್ಕೊಂಡು ಎಲ್ಲಿ ಗೇಟ್ ಹೊರಗೆ ಹೋಗ್ಬಿಟ್ರೆ ನಮ್ಮನ್ನು ಬೀಗ ಹಾಕ್ಬಿಡ್ತಾರೆ ಪೊಲೀಸ್ನವರು ಅಂತ ಹಂಗ ಬಯದಲ್ಲಿ ಕುತ್ಕೊಂಡು ಭಕ್ತರು ನನಗೆಲ್ಲ ರೆಕಾರ್ಡ್ ಮಾಡ್ಕೊಂಡಂತ ಸ್ವಾಮೀಜಿ ನೀವು. ದೊಡ್ಡ ನಾಯಕರು ಫೋನ್ ಮಾಡಿದ್ರೆ ರೆಕಾರ್ಡ್ ಮಾಡ್ಕೊಂಡಂತ ಸ್ವಾಮೀಜಿ. ಸಮಾಜದಿಂದ ಅವರು ನಿಮ್ಮನ್ನು ಮಾತಾಡಿಸ್ತಿದ್ರು ನಾಯಕರು. ಈ ಸಮಾಜ ಇರೋದಕ್ಕೆ ನಿಮ್ಮನ್ನು ಮಾತಾಡಿಸ್ತಿದ್ರು. ಈಗ ಮಾತಾಡಿಸ್ಲಿ ನೋಡೋಣ. 2 ಕೋಟಿ ಹೊಡ್ಕೊಂಡು ಕುಂತಿಯಲ್ಲಪ್ಪ, ನಿನ್ ಲೆಕ್ಕ ಯಾರು ಕೊಡೋರು? ನಿರಾನಿ ಅವ್ರ ಬಾಯಿ ಮುಚ್ಚಿದ್ರಲ್ಲ, 2 ಕೋಟಿ ಕಾರು, 2 ಕೋಟಿ ಕಾರ್ ಬೇಕಾ ಇವರಿಗೆ? ಬೇಕಾದಷ್ಟಿರಂತವ್ರೆ ಇವತ್ತು ಸಾಮಾನ್ಯರಂತೆ ಓಡಾಡ್ತಾರೆ. ಹಿಂದೆ ಯಾರು ಹತ್ತಂಗೆ ಇಲ್ಲ. ಹಿಂದೆ ಈ ಸ್ವಾಮಿ ಒಂದೇ ಆರಾಮಾಗಿ ಕುತ್ಕೊಂಡು ಹೋಗಂತ ಕಾರು. ಇವೆಲ್ಲ ಸಮಾಜಕ್ಕೆ ಗೊತ್ತಿಲ್ಲ. ಇವತ್ತು ಹೇಳಂತ ಪರಿಸ್ಥಿತಿ ಬಂದಿದೆ. ಇವತ್ತು ದಾವಣಗೆರೆ, ನಾನು ಎಷ್ಟೋ ಸಲ ಹೇಳ್ದೆ, ದಾವಣಗೆರೆಯಲ್ಲಿ ಸಮಾಜ ಇದೆ, ನಮ್ಮ ಹರಿಹರ ತಾಲೂಕಿನಲ್ಲಿದ್ದ ಸಮಾಜಗಳು ಹೇಳಿದ್ದಾರೆ ಹೋಗ್ಬೇಡ್ರಿ ಅಂತ ಹೇಳಿದ್ದಾರೆ ಅಂತ. ಬರೇ ಸುಳ್ಳು.
ಸುಳ್ಳು ಸುಳ್ಳು ಅಂದ್ರೆ ಸುಳ್ಳು ಬರೇ 2A ಮೀಸಲಾತಿಯಲ್ಲಿ ಇದೇ ಲೆಕ್ಕ ಕೊಡೋ ಅಧ್ಯಕ್ಷ ಅದೇ ಎಂಕಸೀನ ಅನ್ನಲ್ಲ, ಇವರು ವಿರೋಧ ಮಾಡಿದ್ರು. ಬಾಯಿ ಬಂದಂಗೆ ಹರಿಹರ ಕಾರ್ಯಕ್ರಮ ಆಗಿದ ಮೇಲೆ 3:30ಗೆ ನಾನು ಕರ್ಕೊಂಡ್ ಬಂದಿದ್ದೀನಿ. ನಾನು ಆ ಗೌರವವನ್ನು ಉಳಿಸಿದೆ. ಸಮಾಜ ಕಟ್ತಾ ಇದ್ದಾರೆ, ಮಾಡ್ಲಿ ಅಂತ ಹೇಳಿದ್ರೆ ಇವತ್ತು ಸಮಾಜವನ್ನೇ ಒಡೆಯಂತ ಕೆಲಸ ಇವತ್ತು ಮಾಡಿ ಇವತ್ತು ಯಾವ ನಿಟ್ಟಿಗೆ ತಂದಿಟ್ಟಿದ್ದಾರೆ ಅನ್ನೋದನ್ನೇ ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ.